ರಾಮನಗರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಆರಂಭವಾಗಿವೆ. ಸುಮಾರು 1 ವರ್ಷದಿಂದ ಮಳೆ ಕಾಣದೇ ಇದ್ದು ಈ ಬಾರಿ ಉತ್ತಮ ಮಳೆಯಾದ ಪರಿಣಾಮ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಹನುಮಯ್ಯ, ಈ ಬಾರಿ ಉತ್ತಮ ಮಳೆಯಾದ ಕಾರಣ ಅಲ್ಪಾವಧಿಯ ಅಲಸಂದೆ, ತೊಗರಿ, ಎಳ್ಳು ಬೆಳೆಗಳನ್ನು ಬಿತ್ತನೆ ಮಾಡಲು ಭೂಮಿಯನ್ನು ಹದ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ಸತಿ ಮಳೆ ಬಿದ್ದಿದೆ, ಅಲ್ಪ ಬೆಳೆ ಮಾಡಬೇಕು ಅಂತ ನಾವು ಹೊಲ ಬೆಲೆ ಎಲ್ಲ ಬಿತ್ತಾ ಇದ್ದೀವಿ. ಮತ್ತು ಅಲಸುಂಡೆ, ತೊಗರಿ, ಅವರೆ ಹಾಕಬೇಕು ಅಂತ ನಾವು ಹೊಲಗಳ ಒಪ್ಪ ಮಾಡ್ತಾ ಇದ್ದೀವಿ. ರಾಮನಗರ ಸಹಾಯಕ ಕೃಷಿ ನಿರ್ದೇಶಕ ಎಂ ರಮೇಶ್, ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕಳೆದ ಮಾರ್ಚ್ನಿಂದ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದು ಪೂರ್ವ ಮುಂಗಾರಿನ ಬೆಳೆಗಳ ಬಿತ್ತನೆ ಕಾರ್ಯದಲ್ಲಿ ರೈತರು ತೊಡಗಿದ್ದಾರೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ರೈತರಿಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನ ವಿತರಣೆ ಮಾಡಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ನಮ್ಮ ರೈತ ಸಂಪರ್ಕದ ಮುಖಾಂತರ ತೊಗರಿ 25 ಕ್ವಿಂಟಲು, ಅಲಸಂದೆ 55 ಕ್ವಿಂಟಲು ಮತ್ತು ರಾಗಿಯನ್ನು ಈಗಾಗಲೇ 341 ಕ್ವಿಂಟಲ್ ದಾಸ್ತಾನು ಮಾಡಿದ್ದು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡಿದ್ದರಿಂದ ರೈತ ಬಾಂಧವರು ಈ ಒಂದು ಪೂರ್ವ ಮುಂಗಾರಿನ ಬಿತ್ತನೆ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡ್ಕೋಬೇಕೆಂದು ತಮ್ಮಲ್ಲಿ ಮನವಿ ಮಾಡಿದ್ದಾರೆ.